ಆಟೋ ರಿಕ್ಷಾಗೆ ಬಳಸುವಂಥ LPGಯ ಸಮಸ್ಯೆ. ದರ 48 ರೂಪಾಯಿಂದ 65 ರೂಪಾಯಿಯನ್ನು ಜಾಸ್ತಿ ಆಗಿದೆ. ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೀತಿಯ ದರ ಇದೆ. ಇಲ್ಲಿದ ದರ 92.7 ಆದರೆ ಇನ್ನೊಂದು ಪಂಪಲ್ಲಿ 120 ರೂಪಾಯಿ 7 ಪೈಸೆ, ಇನ್ನೊಂದು ಪಂಪಲ್ಲಿ 105. ಈ ಥರ 3 ಥರದ ಗ್ಯಾಸಿನ ದರ ನಮ್ಮ ಒಂದು ರಿಕ್ಷಾ ಚಾಲನೆಯ ಒಂದು ವೃತ್ತಿಯ ಏನು ಸರ್ವಿಸ್ ಇದೆ, ಈ ಸರ್ವಿಸಲ್ಲಿ ಕೂಡ ಮೊದಲ ಬಾರಿಗೆ ಆಗೋದು. ಒಂದೇ ಥರ ದರ ಇರಬೇಕಲ್ಲ, ಅದು ಯಾಕೆ ಒಂದು ಪಂಪಲ್ಲಿ 92 ಇದ್ದರೆ ಇನ್ನೊಂದರಲ್ಲಿ 105, ಇನ್ನೊಂದರಲ್ಲಿ 120 ಯಾಕಿದೆ ಕೇಳಿದರೆ ನಮ್ಮದು ಪ್ರೈವೇಟ್ ಕಂಪನಿ ಅಂತ ಹೇಳ್ತಾರೆ. ಪ್ರೈವೇಟ್ ಕಂಪನಿ ಆದರೆ ಇವರಿಗೆ ಬೇಕಾದದ್ದು ದರ ವಸೂಲಿ ಮಾಡಬಹುದಾ, ಅದೊಂದು ಕ್ವಶನ್ ಮಾರ್ಕ್ ಇದೆ. ಇಲ್ಲಿಯ ಸ್ಥಳೀಯ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ಗ್ಯಾಸ್ ತುಂಬಿಸಲಿಕ್ಕೆ ಹೋದರೆ ಆ ಒಂದು ದರದ ಬಗ್ಗೆ ಏನಾದರೂ ಕ್ವಶನ್ ಹಾಕಿದರೆ, ಏನಾದರೂ ಪ್ರಶ್ನೆ ಹಾಕಿದರೆ, ನಿಮಗೆ ಬೇಕಿದ್ರೆ ಹಾಕಿ ಇಲ್ಲದ್ರೆ ಹೋಗಿ, ಈ ಥರದೊಂದು ಉಡಾಫೆ ಮಾತುಗಳು ಕೂಡ ಬರ್ತಾ ಉಂಟು. ಕೇವಲ ಆಟೋ LPGಯ ಮೇಲೆ ಯಾಕೆ ದರ ಜಾಸ್ತಿ ಆಗ್ತಾ ಉಂಟು? ಒಂದು ಕ್ರೂಡ್ ಆಯಿಲ್ ಜಾಸ್ತಿ ಆದರೆ ಎಲ್ಲದಕ್ಕೂ ಸಹ ದರ ಏರಿಕೆ ಆಗಬೇಕು, ಪೆಟ್ರೋಲು ಡೀಸೆಲು ಎಲ್ಲ ಜಾಸ್ತಿ ಆಗಬೇಕು. ಕೇವಲ ಆಟೋ ರಿಕ್ಷಾಗಳು ಬಳಸುವಂಥ ಗ್ಯಾಸಿನ ಮೇಲೆ ಯಾಕೆ ದರ ಜಾಸ್ತಿ ಆಗ್ತಾ ಉಂಟು, ಒಂದು ಕ್ವಶನ್ ಮಾರ್ಕ್. ಈ ಹಿಂದೆಯೂ ಕೂಡ ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದು ಯುದ್ಧಗಳಾಗಿದೆ, ಆದರೆ ಈ ಥರ ಆಗಲಿಲ್ಲ. ಒಂದು ದರ 92 ಇರಲಿ, 100 ಇರಲಿ, 120 ಇರಲಿ, ಎಷ್ಟೇ ಇರಲಿ, ಸರ್ಕಾರ ನಿಗದಿ ಮಾಡಿದ ದರವನ್ನು ಇವರು ಕೇಳುವಾಗ ತೋರಿಸಬೇಕು. ಇವರು ನಮಗೆ ತೋರಿಸ್ತಿಲ್ಲ. ಯಾಕೆ? ಪಂಪಿಂದು ಅವರೇ ನಿರ್ಧಾರ ಮಾಡ್ತಿದ್ದಾರೆ. ಸರ್ಕಾರ ನಿರ್ಧಾರ ಮಾಡಿದಂಥ ದರವನ್ನು ಪ್ರಸ್ತುತ ಮಾಡೋದಿಲ್ಲ, ನಮ್ಮ ಎದುರಿಗೆ ಕೊಡ್ತಿಲ್ಲ. ನಾವೇನಾದರೂ ಕೇಳಿದರೆ ನಿಮಗೆ ಯಾಕೆ ಮರೆಮಾಚಿಸಿದ್ದಾರೆ? ಯಾಕೆ ಸರ್ಕಾರ ನಿಗದಿ ಮಾಡಿದಂಥ ದರವನ್ನು ಯಾಕೆ ಮರೆಮಾಚಿಸಿದ್ದಾರೆ? ನಮ್ಮ ಕ್ವಶನ್ ಅಷ್ಟೇ ಇರೋದು. ಪಂಪಿನವರು ಮತ್ತು ಅದರ ಕಂಪನಿಯವರು ಸ್ವಯಂ ಘೋಷಿತವಾದಂಥ ಕೊರತೆಯನ್ನು ಸೃಷ್ಟಿ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯ ಕೊರತೆ ಇಲ್ಲ ಎಂಬುದು ನಮ್ಮೊಂದು ಅನುಮಾನ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಎಲ್ಲ ಕಂಪನಿಗಳು ಒಂದೇ ಥರದ ದರವನ್ನು ಅಳವಡಿಸಬೇಕಂತ ಒಂದು ಕಾನೂನಿದೆ. ನಮ್ಮ ಡಿಮಾಂಡ್ ಏನಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಡಂಬಡೆ ಮಾಡಿ ಈ LPG ಮೇಲೆ ಇರುವಂಥ ದರವನ್ನು ಕಡಿಮೆ ಮಾಡಬೇಕು. ಒಂದೊಂದು ಪಂಪಲ್ಲಿ ಯಾವ ರೀತಿಯಲ್ಲಿ ಈ ದರ ಇದೆ, ಆ ದರವನ್ನು ನಿಗದಿ ಮಾಡಿದವರು ಯಾರು, ಅವರನ್ನು ತನಿಖೆ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ದರವನ್ನು ನಾವೇ, ನಮ್ಮ ಬಾಡಿಗೆ ದರವನ್ನು ನಾವೇ ನಿರ್ಧಾರ ಮಾಡ್ತೇವೆ. ಯಾಕೆಂದರೆ ಪಂಪಿನವರು ಅವರಿಗೆ ಬೇಕಾದ ದರವನ್ನು ನಿರ್ಧಾರ ಮಾಡಬಹುದಾದರೆ ನಮ್ಮ ರಿಕ್ಷಾದಲ್ಲಿ ನಾವು ನಮ್ಮ ದರವನ್ನು ನಿಗದಿ ಮಾಡ್ತೇವೆ. ಜಿಲ್ಲಾಡಳಿತ ನಮ್ಮನ್ನು ತಡಿಬಾರ್ದು. ಇಲ್ಲದಿದ್ದರೆ ಅವರನ್ನು ನೀವು ತಡೀರಿ, ನೀವು ಕೊಟ್ಟಂಥ ದರದಲ್ಲೇ ನಾವು ಬಾಡಿಗೆ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಮಂಗಳೂರು ಮಾತ್ರವಲ್ಲ, ಇಲ್ಲಿನ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ LPG ದರವನ್ನು ಅವರಿಗೆ ಬೇಕಾಬಿಟ್ಟಿ ರೇಟ್ನಲ್ಲಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಕೆಲವು ಪಂಪುಗಳಲ್ಲಿ 90 ರೂಪಾಯಿ ಆದರೆ ಕೆಲವು ಪಂಪುಗಳಲ್ಲಿ 105 ರೂಪಾಯಿ, ಕೆಲವು ಪಂಪುಗಳಲ್ಲಿ 120 ರೂಪಾಯಿ. ಅಂದರೆ ಅವರಿಗೆ ಯಾವ ರೀತಿ ಇಷ್ಟ ಬರ್ತದೆ ಆ ರೀತಿಯಲ್ಲಿ ಅವರು ರೇಟ್ ಮಾಡಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಹಗಲು ದರಡು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ. ರಿಕ್ಷಾ ಚಾಲಕರಂದರೆ ಬರೀ ಅವರೊಂದು ದಿನಕ್ಕೊಂದು 500-800 ರೂಪಾಯಿ ದುಡಿಯುವಂಥ ಒಂದು ವರ್ಗ. ಅವರ ಜೀವನವನ್ನು ಭಾರಿ ಸಂಕಷ್ಟದಲ್ಲಿ ಸಾಗಿಸುವಂತಹ ಈ ರಿಕ್ಷಾ ಚಾಲಕರ ಪರವಾಗಿ ನಮ್ಮ ರಾಜ್ಯ ಸರ್ಕಾರವು ಅವರಿಗೋಸ್ಕರ ಇಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಮಾರ್ಗಸೂಚಿಗಳನ್ನು ತರಬೇಕಿತ್ತು. ಅದರ ಬದಲು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಸದನದ ಒಳಗೆ ಯಾವುದಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ ಅಂತ ಹೇಳಿದರೆ, ಅವರು ಚರ್ಚೆ ಮಾಡುವಂಥದ್ದು IPL ಟಿಕೆಟಿಗೋಸ್ಕರ. ನಮಗೆ IPL ಟಿಕೆಟ್ ಫ್ರೀ ಕೊಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ವಿನಂತಿ ಮಾಡುತ್ತೇನಂತ ಹೇಳಿದರೆ, ತಾವುಗಳೊಂದು ಪರಿಷ್ಕೃತ ದರವನ್ನು ಘೋಷಿಸಬೇಕು. ಅದು ಮಾಧ್ಯಮದ ಮೂಲಕ ನೀವು ಘೋಷಿಸಬೇಕು. ಇದೇ ದರದಲ್ಲಿ ಪ್ರತಿಯೊಂದು ಪಂಪುಗಳಲ್ಲಿಯೂ ಕೂಡ ಗ್ಯಾಸ್ ವಿತರಣೆ ಮಾಡುವ ರೀತಿಯಲ್ಲಿ ಅವರು ಮಾಡಬೇಕು ಅಂತ ಕೂಡ ನಾವು ಈ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಪ್ರತಿಯೊಬ್ಬ ರಿಕ್ಷಾ ಚಾಲಕರಿಗೂ ಒಂದು ಪರಿಹಾರ ಮೊತ್ತ ಕನಿಷ್ಠ 25,000 ರೂಪಾಯಿ ಆದರೂ ಅವರಿಗೆ ನೀಡಬೇಕು ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅವರಿಗೆ ಒತ್ತಾಯ ಮಾಡ್ತಾ ಇದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.